ಈ ದೇವಸ್ಥಾನ ಆನೆಗುಂದಿಗೆ ಫೇಮಸ್. ಕ್ಷೇತ್ರ ಸ್ವಾಮಿ. ಹಾಂ ಹಾಂ ಹಾಂ. ರೋಹನಾಚಾರ ಅಂತೇಳಿ ಕಲ್ಯಾಣ ಪ್ರದಗಾತಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ದೇವನ ಶ್ರೀ ರಂಗನಾಥ ಸ್ವಾಮಿ ದೇವತಾಭ್ಯೋ ನಮಃ. ನಿಮಗೆ ಇವತ್ತು ಒಳಗಡೆಗೆ ಸುಂದರವಾದಂತಹ ಮೂರ್ತಿ, ಆ ಭಗವಂತ ರಂಗನಾಥ ಮಲ್ಕೊಂಡಿದ್ದಾನೆ, ವಿಶ್ರಾಂತಿಯನ್ನು ತಗೊಂತಾ ಇದ್ದಾನೆ. ಆ ಮೂರ್ತಿಯ ಆ ಕಪ್ಪು ಮೂರ್ತಿಯ ಕೆಳಗಡೆಗೆ ಒಂದು ಮೂರ್ತಿ ಇದೆ. ಆ ಮೂರ್ತಿಯು ಉದ್ಭವ ಮೂರ್ತಿ ಅಂತಂದು ಹೇಳಲ್ಪಡುತ್ತೆ. ಆ ಉದ್ಭವ ಮೂರ್ತಿಯಲ್ಲಿ ಶ್ರೀದೇವಿ, ಭೂದೇವಿ ಹಾಗೂ ಬ್ರಹ್ಮದೇವರು ಹಾಗೂ ರಂಗನಾಥ ಎಲ್ಲರೂ ಸಹ ಆ ಮೂರ್ತಿಯಲ್ಲಿದ್ದಾರೆ. ಈ ದೇವಸ್ಥಾನ ಯಾವಾಗಾಗಿತ್ತು ಅಂತಂತ ಹೇಳಿದ್ರೆ ಕಟ್ಟಡ 14ನೇ ಶತಮಾನದಲ್ಲಿ ಆಗಿತ್ತು. ಅವಾಗ ಈ ಹರಿಹರ ಬುಕ್ಕರಾಜರು ಅಂತಂತೇಳಿ ಹಕ್ಕ ಬುಕ್ಕರ ಇದ್ರಲ್ವ, ಆಗಿನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿತ್ತು. ಕಾಲಕ್ರಮೇಣ ಎಲ್ಲ ಈ ಇತಿಹಾಸ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ಫುಲ್ ಸ್ಟ್ರಕ್ಚರ್ ಎಲ್ಲ ಆಗೋಗಿತ್ತು. ಇನ್ನೇನು ಮೂರ್ತಿ ಕೆತ್ತಲಿಕ್ಕೆ ಕೊಡ್ಬೇಕು. ಅವಾಗ ಆ ಭಗವಂತ ಹರಿಹರ ಬುಕ್ಕರಾಜರಿಗೆ ಸ್ವಪ್ನದಲ್ಲಿ ಬಂದು ನಾನು ಈ ಗವಿರಂಗನಾಥ ಅಂತ ಹೇಳಿ ಒಂದು ದೇವಸ್ಥಾನ ಇದೆ, ಅದು ಎಲ್ಲಿದೆ ಅಂತ ಹೇಳಿದ್ರೆ ಈ ದುರ್ಗಾ ದೇವಸ್ಥಾನ ಇದೆ. ಆ ದುರ್ಗಾ ದೇವಸ್ಥಾನದ ಪಕ್ಕಕ್ಕೆ ಗವಿರಂಗನಾಥ ಅಂತ ಹೇಳಿದೆ. ಆ ಗವಿರಂಗನಾಥ ದೇವಸ್ಥಾನ ಅಂದ್ರೆ ಒಂದು ಗುಹೆಯಲ್ಲಿ ಆ ಮೂರ್ತಿ, ಚಿಕ್ಕ ಮೂರ್ತಿ ಉದ್ಭವ ಆಗಿತ್ತು. ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಕಾಲಕ್ರಮೇಣ ತದನಂತರದಲ್ಲಿ ಈ ದೊಡ್ಡ ಮೂರ್ತಿ ಹಾಗೂ ಹೊರಗಡೆ ಶ್ರೀದೇವಿ, ಭೂದೇವಿ ಮತ್ತೆ ಗರುಡ ದೇವರು ಮತ್ತೆ ಸಮುದ್ರ ದೇವರು ಎಲ್ಲರೂ ಸಹ ಕಾಲಕ್ರಮೇಣ ಕೃಷ್ಣದೇವರಾಯನ ಕಾಲದಲ್ಲಿ 15ನೇ ಶತಮಾನದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಕಾಲಕ್ರಮೇಣ ಎಲ್ಲ ಪೂಜೆ ನಿಂತು ಅಥವಾ ತದನಂತರದಲ್ಲಿ ಅಲ್ಲಿಂದ ತಂದು ಆ ಕಪ್ಪು ಮೂರ್ತಿ ಆಯಿತು, ಎಲ್ಲ ಮೂರ್ತಿಗಳು ತಂದು ಪ್ರತಿಷ್ಠಾಪನೆ ಮಾಡಿದ್ರು. ಹಾಗಾಗಿ ವಿಶೇಷವಾದಂತಹ ಭಗವಂತ ಎಲ್ಲರೂ ಸಹ ಈ ಆನೆಗುಂದಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಕ್ಷೇತ್ರ ಸ್ವಾಮಿಯು ಆ ರಂಗನಾಥ ಬಂದು ಯಾರ್ಯಾರು ಹಂಪಿ ಹಾಗೂ ಅಂಜನಾದ್ರಿ ಹಾಗೂ ಪಂಪಾ ಸರೋವರ, ದುರ್ಗಾ ಬೆಟ್ಟ ಎಲ್ಲ ಬರ್ತಿರಲ್ವಾ, ಹಾಗೆ ನಮ್ಮ ದೇವಸ್ಥಾನ ರಂಗನಾಥ ದೇವಸ್ಥಾನಕ್ಕೂ ಬಂದು ಭೇಟಿ ನೀಡಿ ಹಾಗೂ ಚಿಂತಾಮಣಿ ಎಲ್ಲವೂ ಸಹ ಸುಂದರವಾದಂತಹ ದೇವಸ್ಥಾನಗಳು ಇವೆ. ಹಾಗಾಗಿ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಆನೆಗುಂದಿ ಅಂತ ಏನು ಕರೀತಾರೆ? ಆನೆಗುಂದಿ ಅನ್ನೋದು ಕ್ಯಾಪಿಟಲ್. ಇವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಕ್ಯಾಪಿಟಲ್ ಅಂತಂದು ಹೇಳ್ತಾರೆ. ಹಾಗೆ ಇಲ್ಲಿ ಹಿಂದಿನ ಕಾಲದಲ್ಲಿ ಆನೆಕಟ್ಟು ಹಾಕ್ತಿದ್ರು ಅಂತ ಹೇಳಿ ಅದು ಸಹ ಪ್ರತೀತಿ ಇದೆ. ಹಲವಾರು ಕಾರಣಗಳು ಇವೆ. ನನಗೆ ಗೊತ್ತಿರತಕ್ಕಂತಹ ವಿಷಯ ಇಷ್ಟು. ಚಿಕ್ಕ ವಯಸ್ಸಿಂದ ಸುಮಾರಷ್ಟು ಪ್ಲೇಸ್ ನೋಡಿದ್ರೆ ಅಡ್ಡಾಡ್ತಿದ್ರೆ ಬೇಕಾದಷ್ಟು ಇದೆ. ಹಂಪಿಯಲ್ಲಿ ಮಾತಂಗ ಹೀಲು, ಮತ್ತೆ ವಿರೂಪಾಕ್ಷೇಶ್ವರ ದೇವಸ್ಥಾನ, ಕೋದಂಡರಾಮ ದೇವರು, ಯಂತ್ರೋದ್ಧಾರಕ, ಮತ್ತೆ ಈ ಕಡೆ ಅಂಜನಾದ್ರಿ, ಪಂಪಾ ಸರೋವರ, ಮತ್ತೆ ಬಾಲ ಹನುಮಾನ್ ಟೆಂಪಲ್ ಅಂತಿದೆ, ಋಷಿಮುಖ, ಎಲ್ಲವೂ ಸಹ ಸಾಕಷ್ಟು ಜಾಗಗಳಿವೆ. ಬಂದು ಒಂದು ವಾರ ನಿಂತು ಉಳಿದುಕೊಂಡು ನೋಡ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ. ಹಂಪಿ ಅನ್ನೋದು ಇತ್ತೀಚೆಗೆ ಪ್ರವಾಸಿಗರು ಜಾಸ್ತಿ ಆಗಿದ್ದಾರೆ, ಇನ್ನೂ ಹೆಚ್ಚಾಗಬೇಕು. ಹಾಗಾಗಿ ನೋಡ್ಕೊಂಡು ಈ ಸುಂದರವಾದಂತಹ ಹಂಪಿಯು ಈಗ ಹಾಳಾಗಿರ್ಬೋದು, ಆದ್ರೆ ಹಾಳಾಗಿರೋದೇ ಅಷ್ಟು ಚಂದ ಇದೆ. ಇನ್ನು ಚಂದ ಫುಲ್ ಎಲ್ಲ ಇದ್ರೆ ಇನ್ನೆಷ್ಟು ಚಂದ ಇರಬೇಡ ಅಂತೇಳಿ ಯೋಚನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಬಂದು ಆ ರಂಗನಾಥನ ಕೃಪೆಗೆ ಪಾತ್ರರಾಗಬೇಕೆಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣ.